ಗಣೇಶನಿಗೆ ತುಂಬಾ ಪ್ರಿಯವಾಗಿರುವಂಥ ಖಾದ್ಯಗಳಲ್ಲಿ ಕರಿಗಡುಬು ಕೂಡ ಒಂದು ತುಂಬಾ ರುಚಿಯಾಗಿರುತ್ತೆ. ಒಡಿದೇ ಇರೋ ಹಾಗೆ ಸುಲಭ ವಿಧಾನದಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 1 ಕಪ್ಪಷ್ಟು ಕಪ್ಪೆಳ್ಳನ್ನು ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡು ಲೋ ಫ್ಲೇಮಲ್ಲಿ ಒಂದು 3 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈಗಿದು ತಣ್ಣಗಾಗಿದೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು 1/4 ಕಪ್ಪಷ್ಟು ಬೆಲ್ಲನ ತುರ್ಕೊಂಡು ಸೇರಿಸ್ಕೊಂಡಿದ್ದೀನಿ. 3 ಏಲಕ್ಕಿ, 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಪಲ್ಸ್ ಮಾಡ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೊಂಡಿಲ್ಲ. ಈಗ ಹೂರ್ಣ ರೆಡಿಯಾಗಿದೆ. ಈಗ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಳ್ಳೋಕ್ಕೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕಡಾಯಿಗೆ ಹಾಕ್ಕೊಂಡು ತಿರುಗಿಸ್ಕೊಳ್ತಾನೆ ಇರಬೇಕಾಗತ್ತೆ, ಇಲ್ಲದಿದ್ದರೆ ಗಂಟು ಬಂದುಬಿಡುತ್ತೆ. 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಮೃದುವಾಗಿರುತ್ತೆ. ಒಂದು ಪ್ಲೇಟ್ ಮೇಲೆ ತುಪ್ಪನ ಸವರ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಮೃದುವಾಗಿ ಹಿಟ್ಟು ಬಂದಿದೆ, ತುಂಬಾ ಚೆನ್ನಾಗಿ ಹಿಟ್ಟು ಬಂದಿದೆ. ಈಗ ಕಡುಬುನ ಮಾಡ್ಕೊಳ್ಳೋಣ. ನೀವು ಬಾಳೆ ಎಲೆ ಮೇಲೆ ಮಾಡಿದ್ರೆ ಸ್ವಲ್ಪ ತುಪ್ಪ ಸವರ್ಕೊಂಡು ನೀವು ಕಡುಬುನ ಮಾಡ್ಕೋಬೋದು. ಈಗ ಕರ್ಜಿಕಾಯಿ ಮೋಲ್ಡ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಲಟ್ಟಿಸ್ಕೊಂಡಿರೋಂಥ ಅಕ್ಕಿ ಹಿಟ್ಟನ್ನು ಇಟ್ಟು ಕಡುಬು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ತುಂಬಾ ಸುಲಭವಾಗಿ ಮಾಡ್ಕೋಬೋದು, ಸ್ವಲ್ಪ ಕೂಡ ಒಡೆಯಲ್ಲ, ತುಂಬಾ ರುಚಿಯಾಗಿರುತ್ತೆ. 5 ನಿಮಿಷ ಲೋ ಫ್ಲೇಮಲ್ಲಿ ಸ್ಟೀಮ್ ಮಾಡಿಕೊಂಡ್ರೆ ಸಾಕು, ಕಡುಬು ರೆಡಿಯಾಗುತ್ತೆ. ಇನ್ನೇನು ಗಣೇಶನ ಹಬ್ಬಕ್ಕೆ 21 ಕಡುಬುಗಳನ್ನ ಇಟ್ಟು ಗಣೇಶನಿಗೆ ನೈವೇದ್ಯ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.